ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ರ ಇವತ್ತು ನಡೀತಿರುವಂತಹ ಟಾಸ್ಕ್ನ ಬಗ್ಗೆ ಈ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಹಾಗೆ ಕಾರ್ತಿಕ್ ಅವರನ್ನ ಎರಡೂ ತಂಡಗಳು ಕೂಡ ನಿರಾಕರಿಸಿದ್ದಾರೆ. ಅವರಿಬ್ಬರು ಕೂಡ ಕಾರ್ತಿಕ್ ಅವರನ್ನ ಮತ್ತೆ ಅವರು ಖರೀದಿಯನ್ನು ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಯಾಕೆ ನಿರಾಕರಿಸಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಜೊತೆಗೆ ಸಂಗೀತ ಅವರು ಕೂಡ ಈ ಒಂದು ವಿಚಾರದಲ್ಲಿ ಕಣ್ಣೀರನ್ನು ಹಾಕಿದ್ದಾರೆ. ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಅದಕ್ಕೂ ಮುಂಚೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ಬಿಗ್ ಬಾಸ್ ಅವರು ಮತ್ತೆ ವಿನಯ್ ಮತ್ತೆ ನಮ್ರತಾ ಅವರನ್ನು ಹೊರತುಪಡಿಸಿ ಉಳಿದಂತಹ ಸ್ಪರ್ಧಿಗಳನ್ನು ಮತ್ತೆ ಅವರು ಹರಾಜಿನ ಮುಖಾಂತರ ಖರೀದಿಸಬೇಕಾಗುತ್ತೆ. ಬಿಗ್ ಬಾಸ್ ಅವರು ಕೊಟ್ಟಿರುವಂತಹ ಒಂದು ಕರೆನ್ಸಿ ಮುಖಾಂತರ. ಹೀಗಿರುವಾಗ ತನಿಷಾ ಮತ್ತೆ ಸಂಗೀತ ಅವರು ಬೇರೆ ಎಲ್ಲ ಸ್ಪರ್ಧಿಗಳನ್ನು ಕೂಡ ಖರೀದಿ ಮಾಡ್ತಾರೆ. ಆದರೆ ಕಾರ್ತಿಕ್ ಅವರನ್ನ ಇಬ್ಬರು ಕೂಡ ಖರೀದಿಯನ್ನು ಮಾಡೋದಕ್ಕೆ ರೆಡಿ ಆಗೋದಿಲ್ಲ. ತನಿಷಾ ಅವರು ಹೇಳ್ತಾರೆ, ನಾನು ಖರೀದಿ ಮಾಡಿದಂತಹ ಕಳಪೆ ಅಂತಂದರೆ ಅದು ಕಾರ್ತಿಕ್ ಅವರು, ಹಾಗಾಗಿ ನಾನು ಅವ್ರನ್ನ ಮತ್ತೆ ಖರೀದಿ ಮಾಡೋದಿಲ್ಲ ಅಂತೇಳಿ. ಅಂದರೆ 4,000 ಪಾಯಿಂಟ್ಸ್ಗಳನ್ನು ಕೊಟ್ಟಿರ್ತಾರೆ. ಈಗಿರುವಾಗ 4,000 ಪಾಯಿಂಟ್ಸ್ಗಳನ್ನ ತೆಗೆದುಕೊಂಡು ಕೂಡ ಅವರು ಆಟವನ್ನು ಆಡಲಿಲ್ಲ ಅಂತೇಳಿ ತನಿಷಾ ಅವ್ರಿಗೂ ಕೂಡ ಬೇಜಾರಾಗಿದೆ. ಜೊತೆಗೆ ಸಂಗೀತ ಅವರ ಟೀಮಲ್ಲಿ ಅದೇ 4,000 ಇಸ್ಕೊಂಡಿದ್ದಂತಹ ಕಾರ್ತಿಕ್ ಅವರು ಮತ್ತೆ ವಾಪಸ್ ಸಂಗೀತ ಅವರಿಗೆ ಕೊಟ್ಟು ತನಿಷಾ ಅವರ ಟೀಮ್ಗೆ ಹೋದಾಗ ಈಗ ಹೋಗೋಕ್ಕೂ ಮುಂಚೆನೇ ಅವರು ಯೋಚನೆ ಕೂಡ ಮಾಡಬೇಕಾಗಿತ್ತು, ಅವರಿಗೆ ಬೆಲೆ ಇಲ್ದಂಗೆ ಆಗತ್ತೆ ಅಂತೇಳಿ. ಸೊ ಅವರಿಗೆ ಟಾಸ್ಕ್ನಲ್ಲಿ ಆಡುವಾಗ ಸ್ವಲ್ಪ ಏಟ್ಗಳು ಆಗಿದ್ದಾವೆ. ಜೊತೆಗೆ ಅವರಿಗೆ ಇಬ್ಬರು ಟೀಮ್ಗಳು ಕೂಡ ಒಂದು ಬೆಲೆನ ಕೊಡ್ತಾ ಇಲ್ಲ, ಇಬ್ಬರು ಕೂಡ ಖರೀದಿಯನ್ನು ಕೂಡ ಮಾಡಿಲ್ಲ. ಸೊ ಸದ್ಯ ಇವಾಗ ಕಾರ್ತಿಕ್ ಅವರು ಒಬ್ಬರೇ ಆಗ್ಬಿಟ್ಟಿದ್ದಾರೆ, ಯಾರು ಕೂಡ ಅವರನ್ನ ಖರೀದಿ ಮಾಡಿಲ್ಲ. ಇದು ಹೇಗಾಗುತ್ತೆ ಅಂತಂದ್ರೆ, ಕಾರ್ತಿಕ್ ಅವರಿಗೆ ಸಂಗೀತ ಅವ್ರ ಜೊತೆಗಿದ್ದಾಗ ಒಂದು ಸ್ವಲ್ಪ ಬೆಲೆನಾದ್ರೂ ಇತ್ತು. ಎಲ್ಲೋ ಒಂದ್ ಕಡೆ ತನಿಷಾ ಅವರ ಕಡೆಗೆ ಟೀಮ್ಗೆ ಬಂದಾಗ ಆ ಬೆಲೆಯನ್ನ ಅಥವಾ ಆ ಒಂದು ವ್ಯಾಲ್ಯೂನ ಕಳೆದುಕೊಂಡ್ರ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ಸಂಗೀತ ಅವರು ಕೂಡ ಖರೀದಿ ಮಾಡುವಾಗ ತುಂಬಾ ಕಡಿಮೆ ಒಂದು ಅಮೌಂಟ್ಗೆ ಅಲ್ಲಿರುವಂತಹ ಸ್ಪರ್ಧಿಗಳನ್ನ ಅವರು ಪರ್ಚೇಸ್ ಅನ್ನ ಮಾಡ್ತಾರೆ. 50, 150, 200 ಈ ರೀತಿಯಾಗಿ ತುಂಬಾ ಕಡಿಮೆ ಲೆವೆಲ್ಗೆ ಅಲ್ಲಿರುವಂಥ ಸ್ಪರ್ಧಿಗಳನ್ನ ಪರ್ಚೇಸ್ ಅನ್ನ ಮಾಡ್ತಾರೆ. ಹಾಗೆ ಇವರು ಈ ರೀತಿಯಾಗಿ ಪರ್ಚೇಸ್ ಅನ್ನ ಮಾಡೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು, ಮುಂದೆ ಬರುವಂತಹ ಟಾಸ್ಕ್ ಯಾವ ರೀತಿ ಇರುತ್ತೋ ನಮಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಇಲ್ಲಿರೋ ಸ್ಪರ್ಧಿಗಳಿಗೆ ಸ್ವಲ್ಪ ಅಮೌಂಟನ್ನು ಜಾಸ್ತಿ ಕೊಟ್ಟರೆ ಅವರೇ ಆ ಒಂದು ಮೋಟಿವೇಶನ್ ತಗೊಂಡು ಈ ಟಾಸ್ಕನ್ನು ನಾವು ಗೆಲ್ಲೇಬೇಕು ಅಂತ ಹಠ ಹಿಡಿದು ಆ ಟಾಸ್ಕನ್ನು ಗೆಲ್ತಾರೆ. ಸೊ ತನಿಷ್ ಅವರು ಈ ಒಂದು ಸ್ಟೇಜ್ನಲ್ಲಿ, ಅಂದರೆ ಸ್ಪರ್ಧಿಗಳನ್ನು ಖರೀದಿಸುವಂಥ ಸ್ಟೇಜ್ನಲ್ಲಿ ಅಥವಾ ಗೆದ್ದಾದ್ಮೇಲೆ ಅವರಿಗೆ ಆ ಒಂದು ಅಮೌಂಟನ್ನು ಸ್ಪ್ಲಿಟ್ ಮಾಡುವಂಥ ಸ್ಟೇಜ್ನಲ್ಲಿ ಎಲ್ಲೋ ಒಂದು ಕಡೆ ಹಿಡ್ಬೋದ್ರು. ಇದಾದ ಬಳಿಕ ಮೈಕಲ್ ಅವರು ಕೂಡ ಹೇಳ್ತಾರೆ, ಸಂಗೀತ ಅವರ ಪರವಾಗಿ ನಾನು ಹಾಡೋದಕ್ಕೂ ರೆಡಿ ಇಲ್ಲ, ನಾನು ಹಾಡೋದು ಇಲ್ಲ, ತುಂಬ ಕಡಿಮೆ ಅಮೌಂಟನ್ನು ಕೊಡ್ತಾರೆ, ಮತ್ತು ಅಮೌಂಟನ್ನೇ ಕೊಡೋದಿಲ್ಲ, ನಾನು ಯಾಕೆ ಕೊಡಬೇಕು ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾರೆ ಅಂತೇಳಿ ಈ ವಿಚಾರಕ್ಕೆ ಸಂಗೀತ ಅವರು ಹತ್ತಿದ್ದಾರೆ. ಒಂದು ಕಡೆ ಸಂಗೀತ ಮತ್ತು ಕಾರ್ತಿಕ್ ಅವರಿಬ್ಬರು ಕೂಡ ಒಂದೇ ಕಡೆ ಇದ್ದರೆ ಮಾತ್ರ ಆ ಒಂದು ಟಾಸ್ಕ್ ನೋಡೋಕ್ಕೂ ಚೆನ್ನಾಗಿರುತ್ತೆ. ಇಬ್ಬರು ಕೂಡ ಚೆನ್ನಾಗಿ ಟಾಸ್ಕನ್ನು ಪರ್ಫಾರ್ಮೆನ್ಸನ್ನು ಮಾಡ್ತಾರೆ. ಇಬ್ಬರು ಸ್ಪ್ಲಿಟ್ ಆದಾಗ ಇಬ್ರಿಗೂ ಕೂಡ ಅದು ಒಂದು ಕಡೆ ಲಾಸ್ ಅಂತಲೇ ಅನ್ಸುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.